ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿ.ಪಿ. ಕ್ರಿಯೇಷನ್ಸ್. ಫ್ರೆಂಡ್ಸ್, ಮತ್ತೆ ನಾನೊಂದು ಹೊಸ ಡಿಸೈನೊಂದಿಗೆ ಬಂದಿದ್ದೀನಿ. ನಾನಿಲ್ಲಿ ಫ್ಲವರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿಲ್ಲ, 8 ಎಳೆ ದಾರನ ತೊಗೊಂಡಿದ್ದೀನಿ. ಆ್ಯಸ್ ಯೂಸ್ವಲ್ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ನಾನು ಸ್ಯಾಂಪಲ್ ಹಾಕೋದ್ರಿಂದ ಲೇಸಿಗೆ ಹಾಕ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಡಿಸೈನ್ ಹಾಕೋದು ಅಂತ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಕೂಡ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾಕಂದರೆ ನನ್ನ ಹತ್ರ ಮೋರ್ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಟೈಲರಿಂಗ್ ವೀಡಿಯೋಸ್ ಕೂಡ, ಮತ್ತು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಆಗಿರ್ಬೋದು, ಜುಮ್ಕಿ ಆಗಿರ್ಬೋದು, ಕಾಲ್ ಗೆಜ್ಜೆನೂ ಆಗಿರ್ಬೋದು. ನಿಮಗೆ ಯಾವುದೇ ಥರದ ವೀಡಿಯೋಸ್ ಬಗ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ಮಾಡಿ. ಸೊ ನೋಡಿ, 8 ಎಳೆ ದಾರನ ತಗೊಂಡು ಮೊದಲಿಗೆ ನಾಟ್ ಹಾಕ್ಕೊಂಡು ನಾನಿಲ್ಲಿ ಲೇಸ್ಗೆ ಫಸ್ಟು ಒಂದು ಸರಿ ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ತೀನಿ. ಯಾಕಂದರೆ ಡಬಲ್ ಸರಿ ಲಾಕ್ ಇತ್ತು ಅಂದರೆ ಅದು ಒಂದು ಟಿಫಾಗಿ ಕೂರುತ್ತೆ. ಅದು ಒಂದು ಟಿಪ್ಸ್ ಕೂಡ. ನೆಕ್ಸ್ಟು ನಾನೀಗ 3 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ನಾವು ಫಸ್ಟಿಗೆ ಏನು ಲಾಕನ್ನು ಮಾಡಿ ಸೆಕೆಂಡ್ ಲಾಕ್ ಹಾಕಿರ್ತೀವಲ್ಲ, ಸೊ ಅದ್ರ ಪಕ್ಕದಲ್ಲೇ ಸೂಜಿನ ಹಾಕಿ ದಾರನ ತಂದು ಆಗ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಮಾಡಿ ಮತ್ತು ನೆಕ್ಸ್ಟ್ 1 ಆಗುತ್ತೆ. ಹೀಗೆ ಕಂಬನ ಹಾಕ್ತೀವಿ ನಾವು. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ಮತ್ತು ಅದ್ರ ಪಕ್ಕದಲ್ಲೇ ಸೂಜಿನ ಹಾಕಿ ದಾರನ ತಂದು ಎರಡರಲ್ಲೊಂದು ಮಾಡಿಕೊಂಡು ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಟೋಟಲ್ ಎಷ್ಟು ಕಂಬಗಳನ್ನ ಹಾಕಬೇಕು ಅಂದರೆ ನಾನಿಲ್ಲಿ 8 ಕಂಬಗಳನ್ನು ಹಾಕ್ತಾಯಿದ್ದೀನಿ. ನಾನು ಏನಕ್ಕೆ ಇಲ್ಲಿ 8 ಎಳೆ ದಾರನ ತಗೊಂಡೆ ಅಂದರೆ 6 ಎಳೆ ದಾರ ತಗೋಬಾರ್ದಂತ ಏನಿಲ್ಲ, ಬಟ್ 8 ಎಳೆ ದಾರ ಸ್ವಲ್ಪ ಟಿಫಾಗಿ ಕೂರುತ್ತೆ. ಈ ಡಿಸೈನ್ಗೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ನೀವು ಆ್ಯಸ್ ಯೂಸಲ್ ನಾವು 6 ಎಳೆ ದಾರನ ತೊಗೊಳ್ತೀವಿ ಅಂದರೆ ಓಕೆ, ಅದನ್ನು ಕೂಡ ತೊಗೋಬೋದು. ನೋಡಿ, ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. 8 ಕಂಬನ ಹಾಕಿ ನೆಕ್ಸ್ಟು ಸ್ವಲ್ಪ ದಾರನ ಮೇಲೆ ತಂದು ಫ್ಲವರ್ ಬೀಡ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಬೀಡ್ಸ್ ಇಲ್ಲಾಂದರೆ ಮಾಮೂಲು ಕುಂಬಳಕಾಯಿ ಥರದ್ದು ಬೀಡ್ಸ್ ಇರುತ್ತಲ್ಲ, ಸೊ ಅದಾಗಿರ್ಬೋದು, ಅಥವಾ ಫ್ಲ್ಯಾಟ್ ಬೀಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ನಾರ್ಮಲ್ ರಿಂಗ್ ಬೀಡ್ ಆಗಿರ್ಬೋದು ಚಿಕ್ಕದು. ನಿಮ್ಮ ಹತ್ರ ಯಾವ ಥರ ಬೀಡ್ ಇರುತ್ತೋ ಸೊ ನೀವು ಅದನ್ನೇ ಯೂಸ್ ಮಾಡಿ. ನಾನು ನೋಡಿ ಇಲ್ಲಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ಅದನ್ನು ನಾನು ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಹಾಗೆ ಅದನ್ನು ಇನ್ನೊಂದು ಸರಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ ಸೂಜಿನ ಹಾಕಿ ದಾರನ ತಂದು ಹಾಗೆ ಎರಡರಲ್ಲೊಂದು ಲೂಪ್ನ ನಾನು ತಗೊಳ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದರೆ ಪರಿಶ್ರಮ ಇಲ್ಲದೆ ಯಾವ ಕೆಲಸನೂ ಸಕ್ಸಸ್ಫುಲ್ಲಿ ಆಗೋದಿಲ್ಲ. ಸೊ ನಿಮಗೆ ಈಗ ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ನನಗೆ ಬರ್ತಾ ಇಲ್ಲ ಅಂದ್ಕೊಳ್ಬೇಡಿ. ನೀವು ನಾನೀಗ ಕಟ್ತಾ ಇದ್ದೀನಿ, ನನಗೆ ಬರುತ್ತೆ, ನಾನು ಇದರಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತೀನಿ, ಈ ವರ್ಕ್ನ ನಾನು ಕೈ ಹಿಡಿತೀನಿ, ನಾನು ಬೇರೆ ಸ್ಯಾರೀಸ್ನ ಆರ್ಡರ್ನ ತೊಗೊಂಡು ನಾನು ಆ ವರ್ಕ್ನ ಹಾಕ್ಕೊಡ್ತೀನಿ, ನಾನು ಇದರಲ್ಲಿ ದುಡಿತೀನಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನೀವು ಈ ಕೆಲಸನ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ನಿಮಗೆ ಕೈ ಹಿಡಿಯುತ್ತೆ. ಯಾಕಂದರೆ ಈ ಕೆಲಸ ಬಂದು ಸ್ಯಾರಿ ಕುಚ್ಚು ಕೆಲಸ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಅದಕ್ಕೆ ಟೈಮ್ ಕೊಡೋದು ಎಷ್ಟು, ಒಂದು 3 hours 2 hours ಕೊಟ್ಬಿಟ್ರೆ ಸಾಕು. 500 600 ತನಕ ತೊಗೋಬೋದು. ಇಲ್ಲ ನಾನು ಬಿಸಿಲಾಗ ಹೋಗ್ಬೇಕು ಅಥವಾ ನಾನು ಅದಕ್ಕೆ ಕೂತ್ಕೊಂಡು ಮಾಡ್ಬೇಕು ಅನ್ನೋದು ಏನಿಲ್ವಲ್ಲ. ನೀವು ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಫ್ರೀ ಇದ್ದಾಗ ಈ ರೀತಿ ಕೆಲಸ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು 8 ಕಂಬಗಳನ್ನ ಹಾಕಿದ್ದೀನಿ ಮತ್ತು 3 ಚೈನ್ಸ್ನ ಹಾಕ್ಕೊಳ್ತೀನಿ. 2 3 ಓಕೆ, 1 ಕೌಂಟ್ ಮಾಡಲಿಲ್ಲ, ಸೊ ಹಾಗಾಗಿ ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ಇವಾಗ ನೋಡಿ ಸೂಜಿ ಮೇಲೆ ಒಂದು ಸರಿ ದಾರನ ತೆಗೆದುಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಕಂಬನ ಹಾಕ್ಕೊಳ್ತೀನಿ. ಸೇಮ್ ಪ್ರೊಸೀಜರ್ ಇರುತ್ತೆ ಫ್ರೆಂಡ್ಸ್. ಮತ್ತೆ 8 ಕಂಬ ಹಾಕಿ
ಒಂದು ಬೀಡ್ ಲಾಕ್ ಮಾಡೋದು, ಮತ್ತು 8 ಕಂಬ ಹಾಕಿ ಕುಚ್ಚಿಗೆ ಗ್ಯಾಪ್ ಬಿಡೋದು 3 ಚೈನು. ಓಕೆ, ಇದೇ ರೀತಿ ಇರುತ್ತೆ. ನೋಡಿ, ನಾನಿವಾಗ ಈ ಒಂದು ಕಂಬನ ಹಾಕಿದ್ದೀನಿ. ಹಾಗೆ ಫುಲ್ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡೋಣ ಬನ್ನಿ, ಕಂಪ್ಲೀಟ್ ಮಾಡಿ. ನೋಡಿ, ಇಲ್ಲಿ ಲಾಸ್ಟಲ್ಲಿ 8 ಕಂಬನ ಕಂಪ್ಲೀಟ್ ಮಾಡಬೇಕು ಅಲ್ವಾ. 8 ಕಂಬಗಳು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ನಾವು ಫಿನಿಶಿಂಗ್ನ ಕೊಡಬೇಕು ಅಂತ ನಾನು ಒಂದು ಸರಿ ಸ್ಯಾರಿಗೆ ಕಂಪ್ಲೀಟ್ ಹಾಕಿ ತೋರಿಸುವಾಗ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಜಸ್ಟ್ 8 ಕಂಬ ಆಗಿದ ಮೇಲೆ ಮತ್ತೆ 3 ಚೈನ್ ಅಥವಾ 4 ಚೈನ್ಸ್ನ ಹಾಕಿ ಕಟ್ ಮಾಡಿದರೆ ಆಗೋಯ್ತು. ಲಾಕ್ ಆಗಿಬಿಡುತ್ತೆ, ದಾರ ಏನು ಬಿಚ್ಚೋದಿಲ್ಲ ನಿಮಗೆ. ಈ ರೀತಿ ನೀವು ಲೇಸಿಗೆ ಹಾಕ್ಬಿಟ್ಟು ಸ್ಯಾಂಪಲ್ ಆಗಿ ಒಂದು ಅಥವಾ ಬಾಕ್ಸ್, ರಟ್ಟಿನ ಬಾಕ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ಪಿನ್ ಹಾಕಿ ಇಟ್ಕೊಂಬಿಡಿ. ಬಂದಿರೋ ಕಸ್ಟಮರ್ಸ್ಗೆಲ್ಲ ತೋರ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ನೀವು ಯಾವ ರೀತಿ ಡಿಸೈನ್ಸ್ನ ಹಾಕ್ತೀರಿ ಅಂತ ಅವ್ರಿಗೂ ಕೂಡ. ನಾನು ಹಾಕೋ ಯಾವುದೇ ಥರದ ಹೊಸ ವಿಡಿಯೋನ ನೀವು ಫಸ್ಟ್ ನೋಡಬೇಕಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಬೇಗ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ. ಫಸ್ಟು ನಿಮಗೆ ಬರುತ್ತೆ, ನೀವು ಖಂಡಿತವಾಗಿ ಫಸ್ಟ್ ನೀವೇ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.